ನಮಸ್ಕಾರ ವೀಕ್ಷಕರೇ, ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಕರ್ನಾಟಕ ರಾಜಕೀಯದಲ್ಲಿ ಮಣ್ಣಿನ ಮಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಚುನಾವಣಾ ರಾಜಕೀಯ ಅಂತ್ಯ ಆಗ್ತಿದೆಯಾ ಅಥವಾ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗ್ತಿದೆಯಾ? 93 ವರ್ಷ ವಯಸ್ಸಿನಲ್ಲೂ ರಾಜಕೀಯದ ಮೇಲಿನ ಆಸಕ್ತಿ ಕಳೆದುಕೊಳ್ಳದ ರೈತ ನಾಯಕ ಹಾಗೂ ಜೆಡಿಎಸ್ನ ಶಕ್ತಿ ಕೇಂದ್ರವಾಗಿರುವಂತಹ ಎಚ್.ಡಿ. ದೇವೇಗೌಡ ಅವರಿಗೆ ಈ ಬಾರಿಯ ರಾಜ್ಯಸಭೆ ಟಿಕೆಟ್ ಕೈತಪ್ಪಿದೆ. ಅದರಲ್ಲೂ ಮೈತ್ರಿ ಪಕ್ಷದ ಬಿಜೆಪಿಯೇ ನಿರಾಕರಿಸಿರೋದು ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ. ಇದು ಕೇವಲ ಒಂದು ಟಿಕೆಟ್ನ ವಿಚಾರ ಅಲ್ಲ, ಮೈತ್ರಿ ರಾಜಕಾರಣದ ಕತೆ. ಇದು ಗೌಡ್ರ ರಾಜಕೀಯ ಪ್ರಭಾವದ ಕತೆ ಕೂಡ ಹೌದು. ಹಳೆ ಮೈಸೂರು ಭಾಗದ ಒಕ್ಕಲಿಗ ರಾಜಕಾರಣದ ಕತೆಯೂ ಹೌದು. ಜೊತೆಗೆ ಮುಂದಿನ ರಾಜ್ಯ ರಾಜಕೀಯದ ದಿಕ್ಕು ನಿರ್ಧರಿಸುವ ಬೆಳವಣಿಗೆಯೂ ಹೌದು. ಹಾಗಾದ್ರೆ ದೇವೇಗೌಡರಿಗೆ ಟಿಕೆಟ್ ಯಾಕೆ ಸಿಗ್ಲಿಲ್ಲ? ಬಿಜೆಪಿಯ ಲೆಕ್ಕಾಚಾರ ಆದ್ರೂ ಏನಿರ್ಬೋದು? ಜೆಡಿಎಸ್ಗೆ ಇದರಿಂದ ಆಗುವಂತ ನಷ್ಟ ಏನು? ಮತ್ತು ಈಗಷ್ಟೇ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಇದರಿಂದ ಆಗುವಂತ ಲಾಭ ಆದ್ರೂ ಏನು? ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ರಾಜಕೀಯದ ಮೇಲೆ ಆಸಕ್ತಿ ಕಳೆದುಕೊಳ್ಳದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಗೆ ಈಗ 93 ವರ್ಷ. ಇಳಿ ವಯಸ್ಸಲ್ಲೂ ಪ್ರತಿದಿನ ರಾಜಕೀಯ ಬೆಳವಣಿಗೆಗಳ ಮಾಹಿತಿ ಪಡಿತಾನೆ ಇರ್ತಾರೆ. ದೆಹಲಿಯಿಂದ ಹಳ್ಳಿ ರಾಜಕಾರಣದವರೆಗೆ ಅವರ ಪ್ರಭಾವ ದಟ್ಟವಾಗಿದೆ. ಆರೋಗ್ಯ ಸಮಸ್ಯೆ ನಡುವೆಯೂ ಪಕ್ಷದ ಸಭೆಗಳಲ್ಲಿ ಭಾಗವಹಿಸುತ್ತಾ ನಾಯಕರು, ಕಾರ್ಯಕರ್ತರು, ರೈತ ಸಂಘಟನೆಗಳ ಜೊತೆಗೆ ನಿರಂತರ ಟಚ್ಚಲ್ಲಿರುವಂತಹ ಒಂದು ನಾಯಕ. ದೇಶ ಹಾಗೂ ರಾಜ್ಯದ ರಾಜಕಾರಣದಲ್ಲಿ 80 ದಾಟಿದ್ರೆ ಸಾಕು, ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಪಡೆಯುವವರೇ ಹೆಚ್ಚು. ಆದರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 93ನೇ ವಯಸ್ಸಿನಲ್ಲೂ ರಾಜಕೀಯದಲ್ಲಿ ಅತ್ಯಂತ ಸಕ್ರಿಯರಾಗಿರುವಂತವರು. ಇದು ಅವರ ರಾಜಕೀಯದ ಕುರಿತಾದಂತಹ ಬದ್ಧತೆಗಿರುವಂತ ಒಂದು ದೊಡ್ಡ ಮಟ್ಟದ ಸಾಕ್ಷಿ ಅಂತಾನೆ ಹೇಳಬಹುದು. 7 ದಶಕಗಳಿಂದ ರಾಜಕೀಯವನ್ನೇ ಉಸಿರಾಗಿಸಿಕೊಂಡಿರುವವರು ದೇವೇಗೌಡರು. 1953ರಲ್ಲಿ ಸಾಮಾನ್ಯ ತಳಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತನಾಗಿ ರಾಜಕೀಯ ಜೀವನವನ್ನು ಅವರು ಆರಂಭಿಸ್ತಾರೆ. ಕರ್ನಾಟಕದ 14ನೇ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ಸ್ವೀಕರಿಸ್ತಾರೆ. ಅಲ್ಲದೆ ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಕೂಡ ಅಧಿಕಾರ ನಡೆಸಿದವರು. ಜನತಾದಳದಿಂದ ಬೇರ್ಪಟ್ಟು ಜಾತ್ಯತೀತ ಜನತಾದಳ ಕಟ್ಟಿದ ಅವರು ರಾಜ್ಯಸಭೆ ಹಾಗೂ ಲೋಕಸಭೆ ಸದಸ್ಯರಾಗಿ ದೆಹಲಿಯಲ್ಲಿ ಕನ್ನಡದ ಧ್ವನಿಯಾಗಿ ಕೆಲಸ ಮಾಡಿದವರು. ಇಳಿ ವಯಸ್ಸಿನಲ್ಲೂ ಅವರಲ್ಲಿ ಭತ್ತದ ರಾಜಕೀಯ ಉತ್ಸಾಹ, ರಾಜ್ಯದ ಕಡೆಗಿರುವಂತಹ ತುಡಿತ ಕಂಡು ಮತ್ತೊಮ್ಮೆ ಅವರನ್ನು ರಾಜ್ಯಸಭೆಗೆ ಆರಿಸಿ ಕಳಿಸುವ ಜೆಡಿಎಸ್ನ ಕನಸಿಗೆ ಇದೀಗ ಮಿತ್ರ ಪಕ್ಷವಾಗಿರುವಂತಹ ಬಿಜೆಪಿಯೇ ತಣ್ಣೀರೆರಚಿದೆ. ಇದು ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ಅತಿ ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಫೆಡರಲ್ ಕರ್ನಾಟಕದ ಮುಖ್ಯಸ್ಥ ನವೀನ್ ಅಮ್ಮೆಂಬಳ ಅವರು ಮಾತನಾಡಿದ್ದಾರೆ. ಕರ್ನಾಟಕ ಕಂಡಂತಹ ಅತ್ಯಂತ ಹಿರಿಯ ರಾಜಕಾರಣಿ ಎಚ್.ಡಿ. ದೇವೇಗೌಡರು, ಮಾಜಿ ಪ್ರಧಾನಿಗಳು ಮತ್ತು ಜೆಡಿಎಸ್ನ ಸರ್ವೋಚ್ಚ ನಾಯಕರು ಹಾಗೂ ಒಕ್ಕಲಿಗರ ಸರ್ವೋಚ್ಚ ನಾಯಕ ಕೂಡ. ಇಳಿ ವಯಸ್ಸಿನಲ್ಲಿ ಕೂಡ ಅವರ ರಾಜಕೀಯ ಚಾಣಾಕ್ಷತೆ, ರಾಜಕೀಯವಾದ ಚಟುವಟಿಕೆಗಳು ಅದು ವರ್ಣಿಸಲಿಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಆ್ಯಕ್ಟಿವ್ ಆಗಿರುವಂತಹ ದೇವೇಗೌಡರು ಈಗಲೂ ಕೂಡ ಕರ್ನಾಟಕ ರಾಜಕಾರಣದಲ್ಲಿ ಅವರದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಈಗ ರಾಜ್ಯಸಭೆಯ ಸದಸ್ಯರಾಗಿ ಅವರ 6 ವರ್ಷದ ಅಧಿಕಾರಾವಧಿ ಕೊನೆಗೊಳ್ತಾ ಇದೆ. ದೇವೇಗೌಡರನ್ನು ಮತ್ತೆ ರಾಜ್ಯಸಭೆ ಕಳಿಸಬೇಕೆನ್ನುವ ಒಲವು ಜೆಡಿಎಸ್ಗಿತ್ತು. ಆದರೆ BJP ಚುನಾವಣಾ ರಾಜಕೀಯ ಅಥವಾ ಆ್ಯಕ್ಟಿವ್ ಪೊಲಿಟಿಕ್ಸ್ಗೆ ಅವರು ಪೂರ್ಣ ವಿರಾಮ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅವರದೇ ಆದ ರಾಜಕೀಯ ನಡೆ ಇರ್ಬೋದು ಅದು. ಈಗ ದೇವೇಗೌಡರಿಗೆ 93ರ ಹರೆಯ. ರಾಜ್ಯಸಭೆಗೆ ಒಂದು ವೇಳೆ ಆಯ್ಕೆಯಾಗಿದ್ದರೆ ಅಂದರೆ 6 ವರ್ಷ ಮುಂದುವರಿದ ಅವಧಿ ಅವರಿಗೆ ಸಿಗ್ತಾ ಇತ್ತು. ಅಂದರೆ 99 ವಯಸ್ಸುವರೆಗೆ ಅವರಿಗೆ ರಾಜ್ಯಸಭೆಯಲ್ಲಿ ಆ್ಯಕ್ಟಿವ್ ಆಗಿರುವಂಥ ಒಂದು ಅವಕಾಶ ಇತ್ತು. ಆದರೆ ಅದಕ್ಕೂ BJP ಅವರಿಗೆ ಅವಕಾಶ ಕೊಟ್ಟಿಲ್ಲ. ಕರ್ನಾಟಕದ ಒಂದು ರಾಜಕೀಯ ಇತಿಹಾಸದಲ್ಲಿ ಈ ಇಳಿ ವಯಸ್ಸಲ್ಲಿ ಕೂಡ ರಾಜಕೀಯವಾಗಿ ತುಂಬ ಆ್ಯಕ್ಟಿವ್ ಆಗಿರುವಂಥ ಒಬ್ಬ ನಾಯಕ ಬೇರೆ ಯಾರೂ ಇಲ್ಲ, ಅಥವಾ ದೇಶದಲ್ಲೂ ಕೂಡ ಈ ಥರ ಇರುವುದು ಸದ್ಯದ ಮಟ್ಟಿಗೆ ಯಾರು ಕಾಣ್ತಾ ಇಲ್ಲ. 2007ರಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗ ದೆಹಲಿಯಲ್ಲಿ ಕೂತು ಮೌನದ ಮೂಲಕವೇ ದೇವೇಗೌಡರು ಈ ಮೈತ್ರಿಗೆ ಸಮ್ಮತಿ ಸೂಚಿಸಿದ್ರು. ಜಾತ್ಯತೀತ ಮೌಲ್ಯಗಳ ನೆಪ ಹೇಳಿ ಒಪ್ಪಂದದಂತೆ BS ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರಿಸಲಿಕ್ಕೆ ಜೆಡಿಎಸ್ ಒಪ್ಪಿರಲಿಲ್ಲ. ಇದಾದ ಬಳಿಕ ಕಾಂಗ್ರೆಸ್ ಜೊತೆಗೆ ಸೇರಿ ಸಮ್ಮಿಶ್ರ ಸರ್ಕಾರ ರಚಿಸುತ್ತಾರೆ. ಕಾಂಗ್ರೆಸ್ ಬೆಂಬಲದೊಂದಿಗೆ ರಾಜ್ಯಸಭೆಗೂ ಆಯ್ಕೆ ಆಗ್ತಾರೆ. ಆದರೆ ಕೇಂದ್ರದಲ್ಲಿ 2ನೇ ಅವಧಿಗೆ ಬಿಜೆಪಿ ನೇತೃತ್ವ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಅದಾದ ನಂತರ ದೇವೇಗೌಡರ ರಾಜಕೀಯ ಹಾದಿಯೇ ಬದಲಾಗ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೊತೆಗಿನ ನಂಟು ಕಳೆದುಕೊಂಡಿದ್ದಂಥ ಜೆಡಿಎಸ್ 3ನೇ ಅವಧಿಯಲ್ಲಿ NDA ಜೊತೆಗೆ ಅಧಿಕೃತವಾಗಿ ಮೈತ್ರಿ ಮಾಡಿಕೊಳ್ಳುತ್ತೆ. ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗ್ತಾರೆ. ಕಳೆದ 2 ವರ್ಷಗಳಲ್ಲಿ ದೇವೇಗೌಡರ ರಾಜಕೀಯ ನಿಲುವಿನಲ್ಲಿ ದೊಡ್ಡದಾದ ಒಂದು ಬದಲಾವಣೆಯೇ ಕಂಡುಬರುತ್ತೆ. ಈ ಹಿಂದೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಬಗ್ಗೆ ಕಟುವಾಗಿ ಮಾತನಾಡ್ತಿದ್ದಂಥ ದೇವೇಗೌಡರು ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಅನೇಕ ಬಾರಿ
ಮೋದಿ ಅವರನ್ನು ಭೇಟಿಯಾಗ್ತಾರೆ. JDS ತನ್ನ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಅನಿವಾರ್ಯತೆ ಅಥವಾ ಅಗತ್ಯ ಅಂತ ನೋಡ್ತಿತ್ತು. ಹೀಗಾಗಿ ದೇವೇಗೌಡರಿಗೂ ಬಿಜೆಪಿ ರಾಜ್ಯಸಭೆ ಟಿಕೆಟ್ ನೀಡುತ್ತೆ ಅನ್ನೋದು ನಿರೀಕ್ಷೆ ಇತ್ತು. ದೇವೇಗೌಡರಂತವ್ರನ್ನ ಇವತ್ತು ರಾಜ್ಯಸಭೆಗೆ ಕಳಿಸಿದ್ರೆ ಖಂಡಿತ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ರಾಜ್ಯ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತಕ್ಕಂಥದ್ದು. ಅದನ್ನ ಅವ್ರ ಹಿರಿತನಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಮನ್ನಣೆ ಕೊಟ್ಟು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ಚಿಂತನೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕರಲ್ಲಿ ಏನಿತ್ತು. ಖಂಡಿತ ಅವರು ಆಹ್ವಾನಿದೆ. ಯಾವತ್ತೂ ದೇವೇಗೌಡರು ನನಗೆ ಕೊಡಿದ್ದ ಅರ್ಜಿ ಹಾಕಿದವರಲ್ಲ, ಅವ್ರು ಕೇಳಿದಂಥವ್ರಲ್ಲ. ಆದ್ರೆ ಬಿಜೆಪಿ ತೆಗೆದುಕೊಂಡ ನಿರ್ಧಾರನೇ ಬೇರೆಯಾಗಿತ್ತು. ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಿರುವಂತಹ ಬಿಜೆಪಿ ಕರ್ನಾಟಕದ ರಾಜ್ಯಸಭಾ ಸ್ಥಾನಕ್ಕೆ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಈ ಘೋಷಣೆಯೊಂದಿಗೆ ದೇವೇಗೌಡರವರ ಹೆಸರನ್ನು ಈ ಪಟ್ಟಿಯಿಂದ ಸಂಪೂರ್ಣವಾಗಿ ಹೊರಗಿಟ್ಟಿದೆ. ಇದನ್ನು ಗಮನಿಸಿದ್ರೆ ದೇವೇಗೌಡರ ಚುನಾವಣಾ ರಾಜಕಾರಣಕ್ಕೆ ಬಿಜೆಪಿ ನಿವೃತ್ತಿ ಘೋಷಿಸಿದಂತೆ ಕಾಣುತ್ತಿದೆ. ಮೈತ್ರಿ ಇದ್ರೂ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅಂತಿಮ ನಿರ್ಧಾರ ನಮ್ಮದೇ ಅನ್ನೋದು ಬಿಜೆಪಿಯ ಸ್ಪಷ್ಟ ಸಂದೇಶ. ಇನ್ನು ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮಾತನಾಡಿದರು. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಏನಿದ್ದಾರೆ, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು, NDAಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರವರ ಬಗ್ಗೆ ನಮ್ಮೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವದ ಹಿರಿಯರಿದ್ದಾರೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿಯ ಚರ್ಚೆಗಳು ನಡೆದಿರಲಿಲ್ಲ. ವೀಕ್ಷಕರೇ, ಭಾರತದ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ಕೆಲ ನಾಯಕರು ಕೆಲವು ಚುನಾವಣೆಗಳನ್ನು ಗೆದ್ದ ಕಾರಣಕ್ಕೆ ನೆನಪಿನಲ್ಲಿ ಉಳಿಯೋದಿಲ್ಲ. ಅವರು ಬರೆದಂತಹ ರಾಜಕೀಯ ಅಧ್ಯಾಯಗಳ ಕಾರಣಕ್ಕೆ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಸ್ಥಾನವನ್ನು ಪಡೆಯುತ್ತಾರೆ. ಅಂತ ನಾಯಕರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಒಬ್ರು. ಇವರ ಸುದೀರ್ಘ ರಾಜಕೀಯ ಪಯಣದ ಮಧ್ಯೆ ದೇವೇಗೌಡರು ಹಲವು ಬಾರಿ ಸಂಸತ್ತಿನಿಂದ ಹೊರಗುಳಿದಿದ್ದಂತ ಸನ್ನಿವೇಶಗಳು ಇವೆ. ಹಾಗಾದ್ರೆ ದೇವೇಗೌಡರು ಈ ಹಿಂದೆ ಎಷ್ಟು ಬಾರಿ ಸಂಸತ್ನಿಂದ ಹೊರಗುಳಿದಿದ್ರು, ಯಾಕೆ ಹೊರಗುಳಿದಿದ್ರು, ಆ ಅವಧಿಯಲ್ಲಿ ಏನಾಗಿತ್ತು ಅಂತ ನೋಡೋಣ. 1991ರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಜನತಾದಳ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಂತ ದೇವೇಗೌಡರು ಕಾಂಗ್ರೆಸ್ನ ಚಂದ್ರಪ್ಪ ಅರಸು ವಿರುದ್ಧ ಸೋತಿದ್ರು. ಆದ್ರೆ ಅದೇ ವರ್ಷ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಗೆದ್ದು ಸಂಸತ್ತಿಗೆ ಎಂಟ್ರಿ ಕೊಡ್ತಾರೆ. 1994 ಅದು ದೇವೇಗೌಡರ ರಾಜಕೀಯ ಜೀವನದ ಮಹತ್ವದ ತಿರುವು ಅಂತಾನೆ ಹೇಳ್ಬೋದು. ಆಗ ಅವರು ಲೋಕಸಭಾ ಸದಸ್ಯರಾಗಿರ್ತಾರೆ. ಆದರೆ ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುವ ಸಾಧ್ಯತೆ ಕಂಡು ಬರುತ್ತೆ. ಆಗ ದೇವೇಗೌಡರು ದೆಹಲಿ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಮರಳುವಂತಹ ಅತಿ ದೊಡ್ಡ ನಿರ್ಧಾರವನ್ನು ಮಾಡ್ತಾರೆ. ಲೋಕಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. 1994ರಿಂದ 96ರವರೆಗೆ ಅವರು ಸಂಸತ್ತಿನ ಸದಸ್ಯರಾಗಿರೋದಿಲ್ಲ. ಆದರೆ ಇದೇ ಅವಧಿಯಲ್ಲಿ ಅವರ ರಾಜಕೀಯ ಪ್ರಭಾವ ದೇಶಾದ್ಯಂತ ಹೆಚ್ಚುತ್ತಾ ಹೋಗುತ್ತೆ. ಕೊನೆಗೆ 1996ರಲ್ಲಿ ನಡೆದಂತ ಅಚ್ಚರಿಯ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ದೇವೇಗೌಡರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಮುಖ್ಯಮಂತ್ರಿ ಹುದ್ದೆಯಿಂದ ನೇರವಾಗಿ ಪ್ರಧಾನಿ ಹುದ್ದೆಗೆ ತಲುಪಿದ ಅಪರೂಪದ ನಾಯಕರಲ್ಲಿ ಒಬ್ಬರಾಗ್ತಾರೆ. ದೇವೇಗೌಡರ ರಾಜಕೀಯ ಜೀವನದ ಅತ್ಯಂತ ಕಷ್ಟದ ಅವಧಿ ಯಾವುದು ಅಂತ ನೋಡಿದ್ರೆ 1999ರಿಂದ 2002 ಈ ಅವಧಿಯಲ್ಲಿ ಜನತಾದಳ ವಿಭಜನೆ ಆಗುತ್ತೆ. JDS ಹುಟ್ಕೊಳ್ಳುತ್ತೆ. ರಾಜಕೀಯ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. 1999ರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಹಾಸನ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ. ಆದ್ರೆ ಅಚ್ಚರಿಯ ಸೋಲು ಎದುರಿಸಬೇಕಾಗುತ್ತೆ. ಒಬ್ಬ ಮಾಜಿ ಪ್ರಧಾನಿಗೆ ಬಂದಂತ ಈ ಸೋಲು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುತ್ತೆ. ಈ ಸೋಲಿನ ನಂತರ ದೇವೇಗೌಡರು ಸುಮಾರು 3 ವರ್ಷಗಳ ಕಾಲ ಸಂಸತ್ನಿಂದ ಹೊರಗುಳಿಯುತ್ತಾರೆ. ಇದು ಅವರ ರಾಜಕೀಯ ಜೀವನದ ವೆರಿ ಲಾಂಗೆಸ್ಟ್ ಗ್ಯಾಪ್ ಅಂತಾನೆ ಹೇಳ್ಬೋದು. ಆದ್ರೆ ದೇವೇಗೌಡರು ಸುಮ್ಮನೆ ಅಂತೂ ಕೂರ್ಲಿಲ್ಲ. 2002ರಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಮತ್ತೆ ಗೆದ್ದು ಲೋಕಸಭೆಗೆ ಎಂಟ್ರಿ ಕೊಡ್ತಾರೆ. 2004ರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು 2 ಕ್ಷೇತ್ರಗಳಿಂದ ಸ್ಪರ್ಧಿಸ್ತಾರೆ. ಹಾಸನ ಕ್ಷೇತ್ರದಲ್ಲಿ ಗೆದ್ರು ಕನಕಪುರ ಅಂದ್ರೆ ಈಗಿನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತೇಜಸ್ವಿ ಗೌಡ ವಿರುದ್ಧ ಸುಮಾರು 80,000 ಮತಗಳ ಅಂತರದಲ್ಲಿ ಅಚ್ಚರಿಯ ಸೋಲು ಕಾಣ್ತಾರೆ. ಆ ವರ್ಷ ಅವಧಿ ಮುಗಿಯುವ ಮುನ್ನವೇ ಲೋಕಸಭಾ ವಿಸರ್ಜನೆ ಆಗುತ್ತೆ. ಹೊಸ ಚುನಾವಣೆ ನಡೆಯುವವರೆಗೆ ಕೆಲ ತಿಂಗಳುಗಳ ಕಾಲ ದೇವೇಗೌಡರು ಸಂಸತ್ ಸದಸ್ಯರಾಗಿ ಉಳಿಯೋದಿಲ್ಲ. ಇದು ರಾಜಕೀಯ ಸೋಲಿನಿಂದ ಉಂಟಾದ ಗ್ಯಾಪ್ ಅಲ್ಲ, ಕೇವಲ ಲೋಕಸಭಾ ವಿಸರ್ಜನೆಗೊಂಡ ಪರಿಣಾಮವಾಗಿ ಬಂದಂತ ತಾತ್ಕಾಲಿಕ ವಿರಾಮ ಅಷ್ಟೇ ಆಗಿತ್ತು. ಇನ್ನು 2019ರ ಲೋಕಸಭಾ ಚುನಾವಣೆ ಇದು ದೇವೇಗೌಡರ ರಾಜಕೀಯ ಜೀವನದ ಮತ್ತೊಂದು ದೊಡ್ಡ ತಿರುವು ಅಂತಾನೆ ಹೇಳಬಹುದು. ದಶಕಗಳ ಕಾಲ JDSನ ಭದ್ರಕೋಟೆಯಾಗಿದ್ದಂತ ಹಾಸನ ಕ್ಷೇತ್ರವನ್ನು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಕೊಡ್ತಾರೆ. ತಾವು ತುಮಕೂರಿನಿಂದ ಸ್ಪರ್ಧಿಸ್ತಾರೆ. ಆದ್ರೆ ಫಲಿತಾಂಶ ಮಾತ್ರ ದೇವೇಗೌಡರ ಪರವಾಗಿರಲಿಲ್ಲ. ಬಿಜೆಪಿ ಅಭ್ಯರ್ಥಿ
GS ಬಸವರಾಜ್ ವಿರುದ್ಧ ಕೇವಲ 13,339 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸ್ತಾರೆ. ಮಾಜಿ ಪ್ರಧಾನಿ ಒಬ್ಬರು ಸೋತಿರೋದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಮತ್ತೆ ಕಾರಣ ಆಗುತ್ತೆ. ಈ ಸೋಲಿನ ನಂತರ ಸುಮಾರು 1 ವರ್ಷಗಳ ಕಾಲ ಅವರು ಸಂಸತ್ನಿಂದ ಹೊರಗುಳಿಯುತ್ತಾರೆ. ಸೋಲುಗಳಿಂದ ಎಂದಿಗೂ ರಾಜಕೀಯವಾಗಿ ಧೃತಿಗೆಡದಂತ ದೇವೇಗೌಡರು ಪ್ರತಿ ಬಾರಿ ಸೋತಾಗ್ಲೂ ಅತ್ಯಂತ ಶಕ್ತಿಯುತವಾಗಿ ರಾಜಕೀಯ ಮುಂಚೂಣಿಗೆ ಬರುತ್ತಾರೆ. ಆದ್ರೆ 2020ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗುವ ಮೂಲಕ ಮತ್ತೆ ದೆಹಲಿ ರಾಜಕಾರಣಕ್ಕೆ ದೇವೇಗೌಡರು ಮರಳ್ತಾರೆ. ಇಲ್ಲಿ ಒಂದು ಮಹತ್ವದ ಸಂಗತಿ ಇದೆ. 2020ರಲ್ಲಿ ದೇವೇಗೌಡರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದು ಬಿಜೆಪಿಯ ಬೆಂಬಲದೊಂದಿಗೆ ಅಲ್ಲ, ಅಂದಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬೆಂಬಲದೊಂದಿಗೆ, ಅದರ ನೆರವಿನೊಂದಿಗೆ ಅವರು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಇನ್ನು ರಾಜ್ಯಸಭೆ ಅಭ್ಯರ್ಥಿಗಳ ಘೋಷಣೆಗೂ ಮುನ್ನ ದೇವೇಗೌಡರು ಹೇಳಿದ ಒಂದು ಮಾತು ತುಂಬಾ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾನು ಈಗ ರಾಜ್ಯಸಭಾ ಸದಸ್ಯನಲ್ಲ, ಈ ಬಗ್ಗೆ ಈಗ ಏನೂ ಮಾತನಾಡೋದಿಲ್ಲ, ಎಲ್ಲರನ್ನು ಕರೆದು ನಂತರ ಮಾತನಾಡ್ತೇನೆ ಅಂತ ಹೇಳಿದ್ರು. ಸಾಮಾನ್ಯವಾಗಿ ದೇವೇಗೌಡರು ಮಾತುಗಳನ್ನು ಆಡ್ಬೇಕಾದ್ರೆ ಅಳೆದು ತೂಗಿ ಆಡ್ತಾರೆ. ಹೀಗಾಗಿ ಈ ಹೇಳಿಕೆಯಲ್ಲಿ ರಾಜಕೀಯ ಸಂದೇಶ ಅಡಗಿದ್ಯಾ ಅನ್ನೋ ಪ್ರಶ್ನೆ ಈಗ ಭುಗಿಲೆದ್ದಿದೆ. ಟಿಕೆಟ್ ಸಿಗೋದಿಲ್ಲ ಎಂಬ ಮಾಹಿತಿ ಅವರಿಗೆ ಮೊದಲೇ ಸಿಕ್ಕಿತ್ತಾ, ಅದಕ್ಕಾಗಿ ಅವರು ಬೇಸರ ವ್ಯಕ್ತಪಡಿಸಿದ್ರ ಅಥವಾ ಪಕ್ಷದ ಒಳಗಿನ ನಾಯಕರಿಗೆ ಏನಾದರೂ ಸಂದೇಶ ಕೊಡ್ತಿದ್ರ? ಈ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ನಡೀತಿರುವಂತದ್ದು. ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಮಿಸ್ ಆಗಿರೋ ಬೆನ್ನಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು ಬಿಜೆಪಿ JDS ನಡುವಿನ ಮೈತ್ರಿ. ರಾಜಕಾರಣದಲ್ಲಿ ಗೌರವ ಅತ್ಯಂತ ಮುಖ್ಯ ಆಗಿರುತ್ತೆ. ಸಣ್ಣ ಪಕ್ಷವಾಗಿದ್ರೂ JDS ತನ್ನ ನಾಯಕನಿಗೆ ರಾಜ್ಯಸಭೆ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇತ್ತು. ಆದ್ರೆ ಅದೀಗ ಸಾಧ್ಯ ಆಗ್ಲಿಲ್ಲ. ಇದರಿಂದ ಕಾರ್ಯಕರ್ತರ ಮಟ್ಟದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ JDS ಬೆಂಬಲಿಗರು ಈ ನಿರ್ಧಾರವನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕುತೂಹಲದ ವಿಷಯ. ಯಾಕಂದ್ರೆ ದೇವೇಗೌಡರು ಒಬ್ಬ ನಾಯಕ ಅಲ್ಲ, JDS ಪಕ್ಷದ ಒಂದು ಪ್ರತೀಕ ಅಂತಾನೆ ಹೇಳ್ಬೋದು. ಅವರನ್ನೇ ಕಡೆಗಣಿಸಲಾಗಿದೆ ಅನ್ನೋ ಭಾವನೆ ಕಾರ್ಯಕರ್ತರಲ್ಲಿ ಮೂಡಿದ್ರೆ ಅದರ ಪರಿಣಾಮ ಮೈತ್ರಿಯ ಮೇಲೂ ಬೀಳ್ಬೋದು. ಈ ಬಗ್ಗೆ ದ ಫೆಡರಲ್ ಕರ್ನಾಟಕದ ಜೊತೆಗೆ ರಾಜಕೀಯ ವಿಶ್ಲೇಷಕ ಹಿರಿಯ ಪತ್ರಕರ್ತ ಬಿ ಸಮೀವುಲ್ಲಾ ಅವರು ಮಾತನಾಡಿದ್ದಾರೆ. ಕಾರ್ಯಕರ್ತರು, ಶಾಸಕರು ಮತ್ತು ನಾಯಕರ ಮಟ್ಟದಲ್ಲಿ JDS ಸುಪ್ರೀಮೋ ದೇವೇಗೌಡರಿಗೆನೆ ಟಿಕೆಟ್ ನಿರಾಕರಣೆ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ, ಎಲ್ಲೋ ಒಂದ್ ಕಡೆ JDS ಪಕ್ಷವನ್ನ ಬಿಜೆಪಿ ಬಳಸ್ಕೊಂಡು ಆ ನಂತರ ಅವರಿಗೆ ಹೆಸಲ್ದಲೇ ಇರೋ ತರ ಮಾಡ್ಬಿಡುತ್ತೆ ಎನ್ನುವ ಆತಂಕಕ್ಕೆ, ದುಗುಡಕ್ಕೆ ಮತ್ತು ಇಂತಹ ವಿಶ್ಲೇಷಣೆಗೂ ಕೂಡ ಇಂತಹ ವಾತಾವರಣ ಇವತ್ತು JDS ಅಲ್ಲಿ ಕಂಡು ಬಂದಿರೋದು ನಮಗೆ ಗೊತ್ತಾಗುತ್ತೆ. ಮತ್ತು ಬೇರೆ ಮಟ್ಟದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಮತಗಳಾಗಿ ಒಗ್ಗಟ್ಟಿನ ಸ್ವರೂಪ ಪಡ್ಕೋಬೇಕು. ಕಾರ್ಯಕರ್ತರಲ್ಲಿ ಒಬ್ಬರ ಮೇಲೆ ಒಬ್ರು ಅಪನಂಬಿಕೆ ಶುರು ಆಗುತ್ತೆ. ಹೀಗಾಗಿ ಬೇರು ಮಟ್ಟದಲ್ಲಿ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್. ಹಳೆ ಮೈಸೂರು ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಇದು ಬೀಳಬಹುದು ಅಂತ ನೋಡಿದ್ರೆ, ಈ ಬೆಳವಣಿಗೆ ದೊಡ್ಡ ಮಟ್ಟದ ಪರಿಣಾಮವೇ ಬೀರುವಂತ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ, ಹಾಸನ, ರಾಮನಗರ, ತುಮಕೂರು, ಮೈಸೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಈ ಪ್ರದೇಶಗಳಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ರಾಜಕೀಯವಾಗಿ ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ಇಲ್ಲಿವರೆಗೆ ದೇವೇಗೌಡರ ಕುಟುಂಬವೇ ಒಕ್ಕಲಿಗ ರಾಜಕಾರಣದ ಕೇಂದ್ರ ಬಿಂದುವಾಗಿತ್ತು. ಆದ್ರೆ ಈಗ ಈ ಪರಿಸ್ಥಿತಿ ಬದಲಾಗ್ತಾ ಇದೆ. ಇನ್ನು ರಾಜ್ಯಸಭೆಯಿಂದ ಅಥವಾ ರಾಜ್ಯಸಭೆ ಟಿಕೆಟ್ ದೇವೇಗೌಡರಿಗೆ ಮಿಸ್ ಆಗಿರೋದ್ರಿಂದ DK ಶಿವಕುಮಾರ್ ಅವರಿಗೆ ಯಾವ ರೀತಿಯ ರಾಜಕೀಯ ಲಾಭ ಆಗ್ಬೋದು ಅಂತ ನೋಡೋದಾದ್ರೆ, ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರು ಈಗ ಅತ್ಯಂತ ಪ್ರಭಾವಿ ಒಕ್ಕಲಿಗ ನಾಯಕ ಅನ್ನೋ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. KPCC ಅಧ್ಯಕ್ಷರಾಗ್ತಾರೆ, ಉಪಮುಖ್ಯಮಂತ್ರಿ ಆಗ್ತಾರೆ, ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ DKಶಿ ಪ್ರಭಾವ ದಿನದಿಂದ ದಿನ ಹೆಚ್ಚಾಗ್ತಾನೆ ಇದೆ. ಇನ್ನೊಂದು ಕಡೆ ದೇವೇಗೌಡರ ರಾಜಕೀಯ ಉತ್ತರಾಧಿಕಾರವನ್ನು ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದುವರಿಸ್ತಿದ್ದಾರೆ. ಹೀಗಾಗಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಪೈಪೋಟಿ ಇದೆ. ದೇವೇಗೌಡರಿಗೆ ರಾಜ್ಯಸಭೆ ಅವಕಾಶ ಸಿಗದಿರೋದು JDS ಸಂಘಟನೆಗೆ ಮಾನಸಿಕ ಹಿನ್ನಡೆ ಆಗ್ಬೋದು. ಇದರ ಲಾಭ ಕಾಂಗ್ರೆಸ್ಗೆ ಸಿಗುವ ಸಾಧ್ಯತೆ ಇದೆ. ಇನ್ನು ದೇವೇಗೌಡರ ಮೇಲೆ ಇರುವಂತಹ ಅತ್ಯಂತ ದೊಡ್ಡ ಆರೋಪ ಅಂದ್ರೆ ಅವರ ಕುಟುಂಬ ರಾಜಕಾರಣ. JDS ವಿರುದ್ಧ ಹಲವು ವರ್ಷಗಳಿಂದ ಈ ಕುಟುಂಬ ರಾಜಕಾರಣದ ಟೀಕೆ ಕೇಳಿ ಬರ್ತಾನೆ ಇದೆ. ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಅನಿತಾ ಕುಮಾರಸ್ವಾಮಿ ಇರ್ಬೋದು, ಕುಟುಂಬದ ಸುತ್ತಲೇ ಪಕ್ಷ ಸೀಮಿತ ಆಗಿದೆ ಅನ್ನೋ ಆರೋಪ ವಿರೋಧಿಗಳು ಮಾಡ್ತಾನೆ ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಿಜೆಪಿ ಹೊಸ ಮುಖಕ್ಕೆ ಅವಕಾಶ ನೀಡಿರೋದು ಹೊಸ ನಾಯಕತ್ವಕ್ಕೆ ಆದ್ಯತೆ ಅನ್ನೋ ಒಂದು ಸಂದೇಶ ರವಾನೆ ಮಾಡ್ತಾ ಇದೆ. ಇನ್ನು ಬಿಜೆಪಿಯ ಈ ನಡೆಯಿಂದ ಮುಂದಿನ ಚುನಾವಣೆಗೆ ಯಾವುದಾದ್ರೂ ಕಂಟಕ ಎದುರಾಗುತ್ತಾ ಅಥವಾ ಚುನಾವಣೆಯಲ್ಲಿ ಯಾವುದಾದ್ರೂ ಸಮಸ್ಯೆ ಆಗುತ್ತಾ ಅಂತ ನೋಡೋದಾದ್ರೆ, ಈ ಬೆಳವಣಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ JDS ಮೈತ್ರಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಅಥವಾ ಇಬ್ಬರು ಈ ವಿವಾದ ಮರೆತು ಮತ್ತೆ ಒಂದಾಗ್ತಾರಾ ಅನ್ನೋದು ಅದು ಪ್ರಶ್ನೆಯಾಗಿ ಉಳಿಯುತ್ತೆ. ರಾಜಕೀಯದಲ್ಲಿ ಶಾಶ್ವತವಾಗಿ ಯಾರು ಸ್ನೇಹಿತರಾಗಿರೋದಿಲ್ಲ ಅಥವಾ ಶಾಶ್ವತವಾಗಿ ಶತ್ರುಗಳು ಇಲ್ಲ. ಆದರೆ
ಶಾಶ್ವತ ಹಿತಾಸಕ್ತಿಗಳು ಮಾತ್ರ ಹಾಗೆ ಇರುತ್ತೆ. ಹೀಗಾಗಿ ಸದ್ಯಕ್ಕೆ ಮೈತ್ರಿ ಮುಂದುವರಿಯಬಹುದು. ಆದರೆ ಈ ನಿರ್ಧಾರದಿಂದ JDS ಕಾರ್ಯಕರ್ತರ ಮನಸ್ಸಿನಲ್ಲಿ ಮೂಡುವಂಥ ಅಸಮಾಧಾನ ಮುಂದಿನ ದಿನಗಳಲ್ಲಿ ಹೊರಬರೋದಂತೂ ಗ್ಯಾರಂಟಿ. ಒಟ್ಟಿನಲ್ಲಿ ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಸಿಗದಿರೋದು ಕೇವಲ ಒಂದು ರಾಜಕೀಯ ಸುದ್ದಿಯಲ್ಲ, ಅದು BJP JDS ಮೈತ್ರಿಯ ಶಕ್ತಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಇದು ಒಕ್ಕಲಿಗ ನಾಯಕತ್ವ ಭವಿಷ್ಯದ ಹೋರಾಟ, ಇದು ಹಳೆಯ ಮೈಸೂರು ರಾಜಕಾರಣದ ಹೊಸ ತಿರುವು ಮತ್ತು ದೇವೇಗೌಡರ ಸುದೀರ್ಘ ರಾಜಕೀಯ ಪಯಣದ ಮತ್ತೊಂದು ಮಹತ್ತರ ಅಧ್ಯಾಯ. 93ರ ವಯಸ್ಸಿನಲ್ಲೂ ರಾಜಕೀಯದ ಮೇಲಿರುವಂಥ ಅವರ ಆಸಕ್ತಿ, ಅವ್ರು ಮುಂದೇನು ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ, BJP JDS ಸಂಬಂಧ ಯಾವ ದಿಕ್ಕಿನಲ್ಲಿ ಸಾಗುತ್ತೆ, ಇನ್ನು ಇಷ್ಟೆಲ್ಲ ಬೆಳವಣಿಗೆ ನಡುವೆ HD ಕುಮಾರಸ್ವಾಮಿ ಅವರ ಮುಂದಿನ ನಡೆ ಏನಿರಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋಕೆ ಮುಂದಿನ ಕೆಲವು ವಾರಗಳು ಅತ್ಯಂತ ಮಹತ್ವದಾಗಿದೆ. ವೀಕ್ಷಕರೇ, ಇದಾಗಿತ್ತು ಇಂದಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾಳೆ ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ತೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.